ಆ ಹುಡುಗಿ ಪಾಪ ನನಗೆ ದೇವರನ್ನೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಷ್ಟು ಅಳ್ತಿದೆ, ಎಷ್ಟು ಕಣ್ಣೀರಾಗ್ತಿದೆ. ಏನು ಹೋಗ್ಲಿ, 5 ನಿಮಿಷ ಲೇಟ್ ಆಗಿರೋದು ಏನಕ್ಕೆ? ಬಸ್ ಮಿಸ್ ಆಗಿರೋದಕ್ಕೆ, ಬಸ್ ವ್ಯವಸ್ಥೆಗಳು ಸರಿಯಾಗಿಲ್ದಿರೋದಕ್ಕೆ. ಯಾವಾಗಲೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋಕ್ಕೂ ಆಗದೆ ಒದ್ದಾಡ್ತಿರೋಂಥ ಎಷ್ಟೋ ಜನ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ, ನಮ್ಮ ಇಂಡಿಯಾದಲ್ಲಿದ್ದಾರೆ. ನಾನು ಚೆನ್ನಾಗಿ ಓದ್ಕೊಂಡಿದ್ದಿದ್ರೆ ದೇವರಾನೆಗೂ ನಾನು ಉದ್ಧಾರ ಆಗ್ತಿರ್ಲಿಲ್ಲ. ಕರಿಯರ್ ಹಾಳಾಗೋಯ್ತು, ಲೈಫ್ ಹಾಳಾಗೋಯ್ತು. ಇಷ್ಟು ದಿವಸ ಅವ್ರು ಓದಿದ್ದಕ್ಕೆ ಎಲ್ಲ ಹೋಯ್ತು. ಸೊ ಅದಕ್ಕೆ ಹೋರಾಡಿದ್ದಕ್ಕೆ ಇವತ್ತಿನ ದಿನ ಅವ್ರನ್ನ ಎನ್ಕೌಂಟ್ರಲ್ಲಿ ಬಲಿ ಮಾಡಿದ್ರು. ಈ ಅನ್ಯಾಯಗಳನ್ನೆಲ್ಲ ನೋಡಿ 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 ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಗುರು. ನಮಸ್ಕಾರ ಎಲ್ಲ ಕರ್ನಾಟಕ ಜನರಿಗೆ. ಸೊ ಈ ವಿಡಿಯೋ ಆಲ್ರೆಡಿ ನೀವು ಟೈಟ್ಲಲ್ಲಿ ತಮಿಳಲ್ಲಿ ನೋಡಿದ್ದೀರಾ. ಸೊ ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗಿ ಈ ಒಂದು ವಿಡಿಯೋ ಬಗ್ಗೆ ನಾನು ಮಾತಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ಇತ್ತೀಚೆಗೆ ಲಾಸ್ಟ್ 2-3 ಡೇಸಿಂದ ನೋಡ್ತಾನೆ ಇದ್ದೀರಾ, ಹೆವಿ ವೈರಲ್ ಆಗ್ತದೆ ಒಂದು ವಿಚಾರ. ಅದು ನಮ್ಮ ಕರ್ನಾಟಕದಲ್ಲಿ. ಅದು ಏನಪ್ಪ ಅಂತಂದರೆ, ಒಬ್ಬ ಸ್ಟೂಡೆಂಟು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ 5 ನಿಮಿಷ ಲೇಟಾಗಿದೆ ಅಂದ್ಬಿಟ್ಟು ಎಕ್ಸಾಮ್ ಒಳಗಡೆ ಬಿಡ್ಕೊಂಡಿರ ಆ ಒಂದು ಸ್ಟೂಡೆಂಟ್ ಕೆರಿಯರೇ ಹಾಳಾಗೋಯ್ತು ಅಂತ ಹೇಳ್ಬೋದು. ಸೊ ವಿಷಯ ಏನಪ್ಪ ಅಂತಂದರೆ, ಒಂದು ನೀಟ್ ಎಕ್ಸಾಮ್ ಒಂದು ಇರ್ತದೆ. ಆ ಒಂದು ಎಕ್ಸಾಮ್ಗೆ ಸ್ಟೂಡೆಂಟ್ ಬಂದ್ಬಿಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅಂತ ಬರ್ತಾರೆ. ಸೊ 5 ನಿಮಿಷ ಲೇಟಾಗಿಬಿಡುತ್ತೆ. 5 ನಿಮಿಷ ಲೇಟಾಗಿರೋದ್ರಿಂದ ಒಳಗಡೆ ಹಾಲ್ಗೆ ಬಿಡ್ಕೊಂಡಿರಲ್ಲ. ಸೊ ಆ ಒಬ್ಬರು ಸ್ಟೂಡೆಂಟ್ ಪಟ್ಟಿರೋಂಥ ಕಷ್ಟ ಅಲುಲು ನೋಡ್ಬಿಟ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿದ್ದು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ. ಪ್ರತಿಯೊಬ್ಬ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಯಾರೆಲ್ಲ ಪೇರೆಂಟ್ಸು ಓದಿ 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 ಅಂತಿರಲ್ಲ. ಸೊ ನಿಮಗೆ ಈ ಒಂದು ವಿಡಿಯೋ, ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡಿರೋದು ಸರಿನಾ ತಪ್ಪ ಅಂತ ನನಗೆ ಗೊತ್ತಿಲ್ಲ. ನಾನು ದೇವರಾಣೆಗೂ ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ನನ್ನ ಒಂದು ಅನಿಸಿಕೆ ಅಷ್ಟೇ ಮಾತಾಡ್ತೀನಿ. ಸೊ ನಾನು ಸೆಕೆಂಡ್ PUಗೆ ಸ್ಟಾಪ್ ಮಾಡಿಬಿಟ್ಟೆ ಬಿಕಾಸ್ ಆಫ್ ನನಗೆ ಎಜುಕೇಷನ್ ತಲೆಗತ್ತಲಿಲ್ಲ. ಸೊ ತುಂಬ ಜನ ನನಗೆ ಬೈತಿದ್ರು, ನೀನು ಅಷ್ಟೇ ನಿನ್ನ ಕೆರಿಯರೇ ಮುಗಿದೋಯ್ತು, ನೀನು ಓದಲಿಲ್ಲ ಅಂದರೆ ನಿನ್ನ ಜೀವನ ಅಂತ. ಸೊ ಸುಮಾರು ಜನ ಏನೇನೋ ಮಾತಾಡ್ತಿದ್ರು. ಅಂಥವ್ರಿಗೆಲ್ಲ ನಾನೇನೋ ಮಾತಾಡ್ತಿರ್ಲಿಲ್ಲ ಅವಾಗ. ಬಟ್ ನನಗೆ ಇವಾಗ ಅವ್ರಿಗೆಲ್ಲ ಉತ್ತರ ಕೊಡಬೇಕಂತಂದರೆ, ನಾನು ಕೂಡ ಚೆನ್ನಾಗಿ ಓದ್ಬಿಟ್ಟಿದ್ದಿದ್ರೆ, ನಾನು ಚೆನ್ನಾಗಿ ಓದ್ಕೊಂಡಿದ್ದಿದ್ರೆ ದೇವರಾನೆಗೂ ನಾನು ಉದ್ಧಾರ ಆಗ್ತಿರ್ಲಿಲ್ಲ. ಯಾಕಂತಂದರೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತ ನೀವು ಅಬ್ಸರ್ವ್ ಮಾಡಿ, ಎಷ್ಟೋ ಹುಡುಗರುಗಳು ಚೆನ್ನಾಗಿ ಓದ್ಕೊಂಡು ಇವತ್ತಿನ ದಿನ ಅವ್ರಿಗೆ ಗೌರ್ಮೆಂಟ್ ಕೆಲಸಗಳು ಸಿಗದೆ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅವ್ರ ಕೆರಿಯರ್ಗಳನ್ನ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ಇದ್ದಾರೆ, ಅಥವಾ ನಮ್ಮ ಅಕ್ಕ ಅಂದರೆ ನನ್ನ ಜೊತೆ ನನ್ನ ಓದಿರೋಂಥ ಅಕ್ಕಂದಿರು ಅಂತೀವಲ್ಲ, ಸೊ ನಮ್ಮ ಸೀನಿಯರ್ಸು. ಸೊ ಅವ್ರುಗಳನ್ನೇ ನಾವು ನೋಡಿದ್ದೀನಿ. ಗೌರ್ಮೆಂಟ್ ಜಾಬ್ ಮಾಡಲೇಬೇಕು, ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಸಾಲ ಸುಲ ಮಾಡಿ ಅವ್ರ ಕೆರಿಯರ್ನ ಇಲ್ಲಿಗೆ ಇಟ್ಟು ಇವತ್ತಿನ ದಿನ ಗೌರ್ಮೆಂಟ್ ಜಾಬ್ಗೆ ಅಂತ ಓದ್ಕೊಂಡು ಗೌರ್ಮೆಂಟ್ ಜಾಬ್ ಸಿಗದೆ ನಿಜವಾಗ್ಲೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋಕ್ಕೂ ಆಗದೆ ಒದ್ದಾಡ್ತಿರೋಂಥ ಎಷ್ಟೋ ಜನ ಸ್ಟೂಡೆಂಟ್ಸ್ ನಮ್ಮ ಕರ್ನಾಟಕದಲ್ಲಿದ್ದಾರೆ, ನಮ್ಮ ಇಂಡಿಯಾದಲ್ಲಿದ್ದಾರೆ. ಸೊ ಇವತ್ತಿನ ದಿನ ನಾನು ಅವ್ರ ಥರ ಆಗದೆ ಇರೋದು ನನಗೆ ಸಖತ್ ಖುಷಿ ಆಗ್ತಿದೆ. ನನಗೆ ಗೊತ್ತಿರೋ ಪ್ರಕಾರ ಎಜುಕೇಷನ್ ಈಸ್ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಇನ್ಫಾರ್ಮೇಷನ್ಗೋಸ್ಕರ ಓದಬೇಕು ಬಿಟ್ಟರೆ ಈ ಎಜುಕೇಷನಿಂದ ನಮಗೇನಾದರೂ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ 100ಕ್ಕೆ 100 ಜನಕ್ಕೆ ಆಗಲ್ಲ. 100ಕ್ಕೆ ಒಂದು 10-15 ಜನಕ್ಕೆ ಆಗುತ್ತೆ. ಅದು ಯಾರಿಗಾಗಲ್ಲೋ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಹೇಳೋದು ಹಂಗಂತ ಎಜುಕೇಷನ್ನ ಬಿಡಿ ಅಂತ ನಾನು ಹೇಳಲ್ಲ. ನಿಮಗೆ ಎಲ್ಲಿವರೆಗೂ ನಿಮಗೆ ಎಜುಕೇಷನ್ ಆಗುತ್ತೋ ಅಲ್ಲಿವರೆಗೂ ಕೂಡ ನೀವು ಓದಿ. ಆದರೆ ಅದ್ರ ಜೊತೆಗೆ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಕೆರಿಯರ್ ಅಂದರೆ ನಿಮ್ಮ ಡ್ರೀಮ್ಗಳ ಕಡೆ ಫೋಕಸ್ ಮಾಡಿ. ನಿಮಗೆ ಗೌರ್ಮೆಂಟ್ ಜಾಬ್ ತಗೊಳ್ಳೋದೇ ಮಾಡಿ, ಟ್ರೈ ಮಾಡಿ. 1 ಸರಿ 2 ಸರಿ ಟ್ರೈ ಮಾಡಿ, ಆಗಲಿಲ್ವಾ ದಯವಿಟ್ಟು ಟೈಮ್ ವೇಸ್ಟ್ ಮಾಡಿದಿರಾ ಬೇರೆ ಇದು ಮಾಡ್ಕೊಳ್ಳಿ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನ ನನಗೆ ನಾನು ಎಜುಕೇಷನ್ನ ಡ್ರಾಪ್ ಮಾಡಿದಾಗ ನನಗೆ ತುಂಬ ಜನ ಹೇಳೋರು ಓದು 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 ಅಂತ. ನನಗೆ ಓದೋಕ್ಕೆ ಬರ್ತಿರ್ಲಿಲ್ಲ. ಓದ್ಕೊಂಡೆ ನಾನು ಹಂಗೆ ಇದ್ಕೊಂಡಿದ್ರೆ ಇನ್ನೊಂದು 2-3 ಸರಿ ಫೈಲ್ ಆಗಿದ್ದರೆ ಒಂದು 2-3 ವರ್ಷ ವೇಸ್ಟ್ ಆಗ್ತಿತ್ತು. ಅದು ನನಗೆ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ನಂದೇ. ಆ್ಯಂಡ್ ಈಗ ಈ ಸಿಚುವೇಶನ್ಗೆ ಬಂದ್ಬಿಡೋಣ. ಸೊ ಓವರ್ ಬೇಡ. ಆ ಹುಡುಗಿ ಪಾಪ ನನಗೆ ದೇವರನ್ನೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಷ್ಟು ಅಳ್ತಿದೆ, ಎಷ್ಟು ಕಣ್ಣೀರಾಗ್ತಿದೆ. ಎಷ್ಟು ಅಂದರೆ
ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಗುರು. ನೀರು, ನಿದ್ದೆ, ಊಟ ಎಲ್ಲ ಬಿಟ್ಟು ಓದ್ಕೊಂಡು ಇಲ್ಲಿ ಎಕ್ಸಾಮ್ ಬರೆದು ಏನೋ ಚೆನ್ನಾಗಿ ನಾನು ಒಂದು ಹೆಸರು ಮಾಡಬೇಕು. ಅವರೇನೋ ಹೋಗಲಿ ಅಲ್ಲ, ಹೋದ್ರೆ ಹೋಗಲಿ, ಅವ್ರೇನಾದರೂ ಬೇರೆ ಏನೋ ಚಟುವಟಿಕೆಗಳಿಗೆ ಹೋಗ್ಬಿಟ್ಟು ತಪ್ಪು ಮಾಡಿ ಏನಾದರೂ ಲೇಟಾಗಿ ಏನಾದರೂ ಮಾಡಿದ್ರೆ ಓದೋಕ್ಕೆ ಗುರು. ಲೈಫಲ್ಲಿ ಚೆನ್ನಾಗಿರಬೇಕು. ತುಂಬ ಜನ ಹೇಳ್ತಾರಲ್ಲ, ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು. ಒಳ್ಳೆ ಹೆಸರು ಮಾಡೋದಕ್ಕೆ ತಾನೇ ಅವರು ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಊಟ, ನೀರು, ನಿದ್ದೆ ಎಲ್ಲ ಬಿಟ್ಟು ಅವರು ಇವತ್ತಿನ ದಿನ ಏನೋ ಒಂದು ಮಾಡಬೇಕು ಅಂತ ಎಕ್ಸಾಮ್ ಹಾಲ್ಗೆ ಬರೆಯೋಕ್ಕೆ ಬಂದರೆ 5 ನಿಮಿಷ ಲೇಟ್ ಆಗಿಬಿಟ್ಟಿದೆ. ಅದು ಏನು ಹೋಗಲಿ, 5 ನಿಮಿಷ ಲೇಟ್ ಆಗಿರೋದು ಏನಕ್ಕೆ? ಬಸ್ ಮಿಸ್ ಆಗಿರೋದಕ್ಕೆ, ಬಸ್ ವ್ಯವಸ್ಥೆಗಳು ಸರಿಯಾಗಿಲ್ದಿರೋದಕ್ಕೆ. ಯಾಕೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ ಅಂತಂದರೆ, ಅವತ್ತೇ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರಾಂತಹ ಪಕ್ಷ ಅವತ್ತೊಂದು ಫಂಕ್ಷನ್ ಇಟ್ಕೊಂಡಿತ್ತು, ಈವೆಂಟ್ ಇಟ್ಕೊಂಡಿತ್ತು. ಎಲ್ಲ ಬಸ್ಸುಗಳು ಅಲ್ಲಿಗೆ ಹೋಗಿದ್ದಾವೆ. ಸೊ ಬಸ್ಸುಗಳು ಕಮ್ಮಿ ಆಗಿದೆ. ಇಲ್ಲಿ ಟೈಮ್ ಟು ಟೈಮ್ ಬಸ್ ಸಿಕ್ಕಿಲ್ಲ. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ. ಕೆರಿಯರ್ ಹಾಳಾಗೋಯ್ತು, ಲೈಫ್ ಹಾಳಾಗೋಯ್ತು. ಇಷ್ಟು ದಿವಸ ಅವ್ರು ಓದಿದ್ದಕ್ಕೆ ಎಲ್ಲ ಹೋಯ್ತು. ಇದಕ್ಕೆ ಯಾರು ಜವಾಬ್ದಾರರು ಅಂತ ನನಗಂತೂ ಗೊತ್ತಿಲ್ಲ. ಸೊ ಹಿಂಗಿದೆ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಹೆಸರು ಮಾಡೋಣ ಅಂತ ಏನಾದರೂ ಓದಿ ಇದು ಮಾಡಿದ್ರೆ ಈ ಥರ ಆಗುತ್ತೆ. ಇನ್ನು ಅಕಸ್ಮಾತ್ ಏನಾದರೂ ಹೆಸರು ಅಂದರೆ ಏನಾದರೂ ಎದುರಾಕೊಳ್ಳೋಣ, ಯಾಕೆ ಈ ಥರ ಅನ್ಯಾಯ ಆಗ್ತಿದೆ, ನಮ್ಗೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಾ ಅಂತಂತ ಪ್ರಶ್ನೆ ಮಾಡೋಕ್ಕೆ ಹೋದರೆ, ನಿಮಗೆಲ್ಲ ಗೊತ್ತಿದೆ, ಇನ್ನೊಂದು ವಿಡಿಯೋ ವೈರಲ್ ಆಗ್ತಿದೆ. ಅದು ಬಿಹಾರಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಅಂತ ಹೇಳ್ಬೋದು ಅಥವಾ ಏನೋ ಗೊತ್ತಿಲ್ಲ. ಸೊ ಅವ್ರನ್ನ ಭಗತ್ ಸಿಂಗಿಗೆ ಇವತ್ತಿನ ದಿನ ಹೋಲಿಸ್ತಿದ್ದಾರೆ. ಅವರ ಊರಲ್ಲಿ ಆಗ್ತಿರೋಂತಹ ಕಷ್ಟಗಳಿಗೆ, ಅಂದರೆ ಅವ್ರ ಊರಿಗೆ, ಅಂದರೆ ಒಂದು ನದಿ ಪಕ್ಕದಲ್ಲಿ ಇರ್ತದೆ, ಆ ನದಿಯಲ್ಲಿ ಅವ್ರ ಊರು ಕೊಚ್ಕೊಂಡು ಹೋಗ್ತಾ ಇರ್ತದೆ. ಸೊ ಅವ್ರಿಗೆ ಒಂದು ಮನೆ ಏನೋ ಲೈಕ್ ಊರಿಗೋಸ್ಕರ ಅವ್ರು ಹೋರಾಡ್ತಿರ್ತಾರೆ. ಸೊ ಅದಕ್ಕೆ ಹೋರಾಡಿದ್ದಕ್ಕೆ ಇವತ್ತಿನ ದಿನ ಅವ್ರನ್ನ ಎನ್ಕೌಂಟ್ರಲ್ಲಿ ಬಲಿ ಮಾಡಿದ್ರು. ಸೊ ಅಕಸ್ಮಾತ್ ಹೆಸರು ಮಾಡೋಣ ಅಂತ ಹೋದರೆ ಹೆಸರು ಮಾಡೋಕ್ಕೆ ಬಿಡಲ್ಲ. ಹೋಗ್ಲಿ, ಮಾಡ್ತಿರೋಂಥ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋದರೆ ಆ ಪ್ರಾಣ ತೆಗಿತಾರೆ. ಇನ್ನೇನು ಗುರು ಮಾಡಬೇಕು ಯೂತ್ ಏನು ಮಾಡಬೇಕು? ಕಂಟೆಂಟ್ ಕ್ರಿಯೇಟಲ್ಲಿ ಒಂದು ಅಟ್ಲೀಸ್ಟ್ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟಲ್ಲಿ ಏನಾದರೂ ಒಂದಷ್ಟು ತೋರಿಸೋಣ ಅಂತಂದರೆ, ಅಕಸ್ಮಾತ್ ಅದೇನಾದರೂ ಇದ್ದರೆ ಅದನ್ನು ಸೆನ್ಸಿಟಿವ್ ಕಂಟೆಂಟ್ ಅಂತ ತೆಗೆದು ಬಿಸಾಕ್ಬಿಡ್ತಾರೆ. ಸೊ ಇಲ್ಲಿ ಪ್ರಶ್ನೆ ಮಾಡೋದು ತಪ್ಪೆ, ಹೆಸರು ಮಾಡೋದು ತಪ್ಪೆ. ಏನು ಮಾಡಿದ್ರೆ ಉದ್ಧಾರ ಆಗುತ್ತೆ ನಮ್ಮ ದೇಶ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದು ಸರಿ ಏನು ಅನಿಸುತ್ತೆ ಅಂತಂದರೆ, ಕೆಲವೊಂದು ವಿಚಾರಗಳು ನೋಡಿದ್ರೆ ಯಾಕಪ್ಪ ಬೇಕು ನಮಗೆ ನಮ್ಮ ವಿಚಾರ ಅಂದರೆ, ಇಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ, ಇಲ್ಲ ಅಕಸ್ಮಾತ್ ನಾವೇನಾದರೂ ಯಾರಿಗಾದ್ರೂ ಇದು ಮಾಡಿದ್ರೆ ಪಕ್ಕ ನಮ್ಮನ್ನು ನೋಟೆಡ್ ಮಾಡ್ಕೊತಾರೆ. ನಮಗೆ ಮುಂದೆ ಉಳಿಗಾಲ ಇರಲ್ಲ. ಸೊ ಬಿಡಪ್ಪ, ನಮ್ಮ ಜೀವನ ನಾವು ನೋಡ್ಕೊಂಡು ಏನೋ ಮಾಡ್ಕೊಂಡು ಹೋಗೋಣ ಅಂತಂದರೆ, ಈ ಅನ್ಯಾಯಗಳನ್ನೆಲ್ಲ ನೋಡಿ 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 ನನಗಂತೂ ಸಿಕ್ಕಾಬಡೆ ಬೇಜಾರಾಗ್ಬಿಟ್ಟಿದೆ ಗುರು. ನಿಜ ನೀವು ಹೇಳಿ, ಮನಸ್ಸು ಮುಟ್ಕೊಂಡು ಹೇಳಿ, ಈ 2 ಘಟನೆಗಳು ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಬಿಹಾರ್ ಘಟನೆ, ಒಂದು ನಮ್ಮ ಬೆಂಗಳೂರಲ್ಲಿ ಘಟನೆ. ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ಒಂದು ಅನ್ಯಾಯ ಆಗ್ತಿದೆ ಅಂದ್ಬಿಟ್ಟು ವಾಯ್ಸ್ ಮಾಡಿದ್ದಕ್ಕೆ. ಈ 2 ವಿಚಾರಗಳನ್ನ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಈ 2 ಬೆಳಗ್ಗೆಯಿಂದ ನೋಡಿ 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 ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ಇನ್ನೇನಕ್ಕಯ್ಯ ನಾವಿದ್ದೀವಿ? ಈ ಕಡೆ ಪ್ರಶ್ನೆ ಮಾಡೋಣವಾ, ಈ ಕಡೆ ಏನಾದರೂ ಸಪೋರ್ಟ್ ಮಾಡೋಣವಾ? ನನಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ಯುವಕರಿಗೆ ಅಥವಾ ನಮ್ಮಂಥ ಹುಡುಗರುಗಳಿಗೆ ನಾನು ಹೇಳೋದು, ದಯವಿಟ್ಟು ಅದೊಂದು ಇದಿದೆ, ಎದ್ದು ನಾವು ಇವತ್ತಿನ ದಿನ ವಾಯ್ಸ್ ಮಾಡಿಲ್ಲ, ಇಲ್ಲ ಇವತ್ತಿನ ದಿನ ನಾವೇನೂ ಆಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಖಂಡಿತವಾಗ್ಲೂ ಮುಂದಿನ ದಿನಗಳು ತುಂಬ ಖರಾಬಾಗಿರ್ತಾವಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಇದ್ರ ಮಧ್ಯೆ ನಿಮಗೆಲ್ಲ ಗೊತ್ತಿದೆ, ಇನ್ನೊಂದು ಬಿಡದಿ ವಿಚಾರ ಬಿಡಿ, ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಮನಸ್ಸಿಲ್ಲ. ಯಾಕಂತಂದರೆ ಅಷ್ಟು ಚೆನ್ನಾಗಿರುವಂತಹ ಒಂದು ವ್ಯವಸಾಯ ಮಾಡ್ಕೊತಿರೋಂಥ ಊರುಗಳನ್ನ ಹೊಡೆದಾಗ್ಬಿಟ್ಟು ಒಂದು ಏನದು ಸಿಟಿನ ಮಾಡಬೇಕು ಅನ್ನೋಗೋಸ್ಕರ, ಒಂದು ಸಿಟಿನ ಬಿಲ್ಡ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರೋಂಥ ಹಚ್ಚ ಹಸಿರು ಇರೋಂತಹ ಹಳ್ಳಿಗಳನ್ನ ನಾಶ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾರೆ ಅಂತಂದರೆ, ಅವ್ರು ಇನ್ನೆಂಥ ಯಾರೇ ಆಗಿರಲಿ ಗುರು, ಆಯಿತಾ, ಅವ್ರು ಎಂಥವ್ರು ಇರ್ಬೋದು ಅಂತ ನೀವೇ ಇನ್ನು ಇದು ಮಾಡಿ. ಗ್ರೀನ್ ಅಂದ್ರೇನು
ಹಚ್ಚ ಹಸಿರು, ಆ ಉಸಿರು, ಪರಿಸರ ಬೇಕು, ಪರಿಸರ ಇಲ್ಲ ಅಂತಂದರೆ ನಾವಿಲ್ಲ ಅಂತ ದೊಡ್ಡ ದೊಡ್ಡ ಘೋಷಣೆಗಳು ಕೂಗೋಂಥ ರಾಜಕಾರಣಿಗಳೇ ಇವತ್ತಿನ ದಿನ ಆ ಒಂದು ಬಿಡದಿರ ಏನು ಮಾಡೋಕೆ ಹೊರಟವರು ಅಂತ ಅವ್ರಿಗೆ ಗೊತ್ತಾಗಬೇಕು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಬಿಡದಿ ಜನ ಬಿಡಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಈಸಿಯಾಗಂತೂ ಬಿಡಲ್ಲ, ಬಟ್ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಅದ್ರ ಬಗ್ಗೆ ಕೂಡ ವಾಯ್ಸ್ ಔಟ್ ಮಾಡಲೇಬೇಕು ನಮ್ಮಂಥ ಯುವ ಜನರು. ಯಾಕಂತಂದರೆ ನಿಮಗೆ ಗೊತ್ತು, ಈಗಿನ ಬೆಂಗಳೂರು ಇಷ್ಟೆಲ್ಲ ಅಪ್ಡೇಟ್ ಆಗಿ ಅಭಿವೃದ್ಧಿಯಾಗಿ ಯಾರು ಇದನ್ನು ಯುಟಿಲೈಸ್ ಮಾಡ್ಕೊತವ್ರೆ? ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರಂತೂ ಈ ಒಂದು ಅಭಿವೃದ್ಧಿನ, ಈ ಒಂದು ಇದನ್ನು ಯಾರು ಯೂಸ್ ಮಾಡ್ಕೊತಿಲ್ಲ. ಇದನ್ನು ಯೂಸ್ ಮಾಡ್ಕೊತಿರೋದು ಯಾರು? ಹೊರ ರಾಜ್ಯಗಳದವರು ಬಂದು ಇಲ್ಲಿ ಯೂಸ್ ಮಾಡ್ಕೊತಿದ್ದಾರೆ. ಹೊರ ರಾಜ್ಯದವರು ಬಂದು ಇಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜಮೀನುಗಳನ್ನ ನಾವು ಬಿಟ್ಕೊಡ್ಬೇಕು. ಇದು ಎಂಥ ನ್ಯಾಯ ಗೊತ್ತಿಲ್ಲ. ಅದ್ರ ಬಗ್ಗೆ ಆದಷ್ಟು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇಷ್ಟು ನೋಡೋಣ. ಅದ್ರ ಬಗ್ಗೆ ಮುಂದೆ ಏನಾಗುತ್ತೋ ನೋಡ್ಬಿಟ್ಟು ವಿಡಿಯೋ ಮಾಡ್ತೀನಿ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಸೀರಿಯಸ್ಲಿ ಹೇಳ್ತೀನಿ, ಏನು ಮಾತಾಡಬೇಕು ಏನು ಬಿಡಬೇಕಂತ ಒಂದೂ ಗೊತ್ತಾಗ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಕಡೆ ಅನ್ಯಾಯ ನೋಡೋಕ್ಕಾಗ್ತಿಲ್ಲ, ಈ ಕಡೆ ಅನ್ಯಾಯನ ನೋಡಿ ವಾಯ್ಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವತ್ತಿನ ದಿನ ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗಿ ವೀಡಿಯೋ ಮಾಡ್ತಾಯಿಲ್ಲ, ನಾನೊಬ್ಬ ಕನ್ನಡಿಗನಾಗಿ, ನಾನೊಬ್ಬ ಪ್ರಜೆಯಾಗಿ ನನಗೇನೂ ಮಾಡೋಕ್ಕಾಗ್ತಿಲ್ವಲ್ಲ, ಏನು ಮಾಡಬೇಕು ಇಂಥದಕ್ಕೆ? ಇದಕ್ಕೆಲ್ಲ ಈಗ ನನ್ನಿಂದಂತೂ ಏನೂ ಆಗೋದಂತಲ್ಲೂ ಅಲ್ಲ. ಸೊ ಇದಕ್ಕೆ ಏನಾದರೆ ಏನು ಮಾಡಿದ್ರೆ ಏನು ಸರಿ ಹೋಗುತ್ತೆ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಿರ್ತದೆ. ನಮ್ಮ ಜನಗಳಿಗೆ ಬಿಡ್ತಾಯಿದ್ದೀರಿ. ನಿಮ್ಮ ಅನಿಸಿಕೆ ಏನು, ನಿಮ್ಮ ಉತ್ತರಗಳೇನು, ಇದಕ್ಕೆ ನೀವೇನು ಮಾಡ್ತೀರ ಅಂತ ದಯವಿಟ್ಟು ಈ 3 ಘಟನೆಗಳು ಒಂದೇ ಇದರಲ್ಲಿ ನಾನು ಮಾಡಿದ್ದೀನಿ. ಸೊ ಮಾತಾಡಿದ್ದೀನಿ. ನನ್ನ ಅನಿಸಿಕೆ ಒಂದೇ, ನಾವು ಏನು ಯುವಜನತೆ ಯುವಕರಿದ್ದೀವಿ, ನಾವು ಇದ್ರ ಬಗ್ಗೆ ವಾಯ್ಸ್ ಮಾಡಿ ಇದನ್ನು ಮುಂದಕ್ಕೆ ನಾವು ಚೆನ್ನಾಗಿರಬೇಕು ಅಂದರೆ ಇದನ್ನು ನಾವೇ ಇದಕ್ಕೆ ವಾಯ್ಸ್ ಔಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.